ಓಂ ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಿಮ್ಮೊಟ್ಟಿಗೆ ಮಾತಾಡ್ತಾ ಇರುವಂತಹ ವಿಚಾರ, ನಮಗೆ ಮನೆಯಲ್ಲಿ ತುಂಬ ಕಷ್ಟ ಆದಾಗ ನಾವು ಹೆಣ್ಮಕ್ಳು ಏನು ಮಾಡ್ತೀವಿ ಅಂತಂದರೆ, ದೇವರ ಮನೆಯಲ್ಲಿ ದೀಪ ಹಚ್ಚಿಬಿಟ್ಟು ನಮ್ಮ ಕಷ್ಟಗಳೆಲ್ಲವನ್ನೂ ಸಹ ನಾವು ನಂಬಿರುವಂತಹ ದೈವದ ಬಳಿ ಹೇಳಿಕೊಂಡು ಕಣ್ಣೀರನ್ನು ಹಾಕ್ತಾ ಕೂತ್ಕೋತೀವಿ. ಇದು ಸರಿನೋ ತಪ್ಪೋ ಅನ್ನುವಂತಹ ವಿಚಾರವಾಗಿ ನಾನು ನಿಮ್ಮೊಟ್ಟಿಗೆ ಒಂದೆರಡು ಮಾತುಗಳನ್ನು ಆಡ್ತೀನಿ. ಯಾಕೆ ಅಂತಂದರೆ ಇದೆಲ್ಲವನ್ನು ತಿಳ್ಕೋಬೇಕು. ಇಲ್ಲ ಅಂತಂದರೆ ಏನಾಗುತ್ತೆ, ಎಷ್ಟೆಲ್ಲ ಕಷ್ಟಪಟ್ಟು ನಾವು ಎಲ್ಲೋ ಒಂದು ಕಡೆ ನಮಗೆ ಒಳ್ಳೆಯದಾಗಲಿ ಅಂತ ಹೇಳಿ ಮಾಡ್ಕೊತಾ ಹೋಗ್ತೀವಲ್ವ, ಪೂಜೆ ಪುನಸ್ಕಾರ, ವ್ರತ, ಉಪವಾಸ, ಅವೆಲ್ಲವನ್ನು ನಾವು ಕೆಲವೊಂದು ತಪ್ಪುಗಳನ್ನು ಏನು ಮಾಡ್ತೀವಿ, ಆ ತಪ್ಪುಗಳು ತಿಂದು ಹಾಕಿಬಿಡುತ್ತೆ ಅದರ ಪುಣ್ಯದ ಫಲವನ್ನು. ಹೀಗಾಗಿ ಹೆಣ್ಮಕ್ಳು ಒಂದಷ್ಟು ಈ ಥರದನ್ನೆಲ್ಲ ತಿಳ್ಕೋಬೇಕು ಅನ್ನುವಂತಹದ್ದು ನನ್ನ ಆಶಯ. ಮೊದಲು ಒಂದನ್ನು ನಾವು ಏನು ಅರ್ಥ ಮಾಡ್ಕೋಬೇಕು ಅಂತಂದರೆ, ಭೂಮಿ ಮೇಲೆ ಹುಟ್ಟಿದಂತಹ ಪ್ರತಿಯೊಂದು ಜೀವಿಗೂ ಸಹ ಕಷ್ಟ ತಪ್ಪಿದ್ದಲ್ಲ. ಪ್ರತಿಯೊಂದು ಜೀವಿನೂ ಸಹ ಅವರ ಕರ್ಮಕ್ಕನುಸಾರವಾಗಿ ಅಥವಾ ಅವರ ಸುತ್ತ ಏನು ಒಂದು ಗ್ರಹಗತಿಗಳ ಚಲನೆ ಇರುತ್ತಲ್ಲ, ಅದಕ್ಕನುಸಾರವಾಗಿ ಕಷ್ಟವನ್ನು ಆ ಸಮಯಕ್ಕೆ ತಕ್ಕಂತೆ ಅನುಭವಿಸಲೇಬೇಕಾಗತ್ತೆ. ಯಾವುದೇ ಕಷ್ಟ ನಮಗೆ ತಲೆದೋರಿದಾಗ ಅಥವಾ ಅದನ್ನು ನಮಗೆ ಎದುರಿಸೋದಕ್ಕೆ ಆಗೋದಿಲ್ಲ, ಅದು ನಮ್ಮ ಕೈಲಿಲ್ಲ ಅಂತಂದಾಗ, ಪದೇ ಪದೇ ಕಷ್ಟಗಳು ಹಿಂದಿಂದನೇ ಬಂದಾಗ ಯಾವ ಕಷ್ಟವನ್ನು ಅನುಭವಿಸಿ ಯಾವುದನ್ನು ಬಿಡಬೇಕು, ಅದರಿಂದ ಹೊರಗಡೆ ಬರೋದು ಹೇಗೆ ಅನ್ನೋ ಅಂತಹ ಒಂದು ಗೊಂದಲಕ್ಕೆ ಒಳಗಾದಾಗ ನಾವೇನು ಮಾಡ್ತೀವಿ, ಯಾವ ದೇವರನ್ನ ನಾವು ನಂಬಿರ್ತೀವಲ್ವ, ಆ ದೇವರಿಗೆ ದೀಪವನ್ನು ಹಚ್ಚಿ, ಇಲ್ಲಾಂದರೆ ದೇವ್ರ ಮನೆಯಲ್ಲಿ ದೀಪವನ್ನು ಹಚ್ಚಿಬಿಟ್ಟು ಆ ಕಷ್ಟ ಅಂದರೆ ನೀವು ಏನು ಕಷ್ಟವನ್ನು ಅನುಭವಿಸ್ತಿರ್ತೀರ ಅದನ್ನೆಲ್ಲ ಹೇಳ್ಕೊಂಡು ದೇವ್ರ ಮನೆಯಲ್ಲಿ ಅಳ್ತಾ ಕೂತ್ಕೊತೀರ. ಖಂಡಿತ ಹೀಗೆ ಮಾಡಬೇಡಿ, ಅದು ತಪ್ಪಾಗುತ್ತೆ. ಈಗ ನೀವು ಕೇಳ್ಬೋದು, ನಾವು ಮತ್ತೆ ರಾಯರನ್ನೇ ಆಗಲಿ ನಾವು ತಂದೆ ಸ್ಥಾನದಲ್ಲಿ ಇಟ್ಟಿರ್ತೀವಿ, ಅವ್ರ ಬಳಿ ನಮ್ಮ ಕಷ್ಟವನ್ನು ಹೇಳಿಕೊಂಡು ಕಣ್ಣೀರು ಹಾಕುವಂತಹದ್ದು ಹೇಗೆ ತಪ್ಪಾಗುತ್ತೆ ಅಂತ ಹೇಳಿ. ನೋಡಿ, ರಾಯರೊಟ್ಟಿಗೆ ಆಗಲಿ ಅಥವಾ ನೀವು ನಂಬಿರೋ ಅಂತಹ ದೇವರೊಟ್ಟಿಗೆ ಆಗಲಿ, ನೀವು ಹೇಳ್ಕೊಂಡ್ರೇ ಎಲ್ಲವೂ ಸಹ ರಾಯರಿಗೆ ಗೊತ್ತಾಗುತ್ತೆ ಅನ್ನುವಂತಹದ್ದು ಬಹಳ ತಪ್ಪು. ನೀವು ಕುತ್ಕೊಂಡು ಕಣ್ಣಲ್ಲಿ ನೀರು ಹಾಕ್ಕೊಂಡು ಹೇಳಿದ ತಕ್ಷಣ ಅದು ರಾಯರಿಗೆ ಗೊತ್ತಾಗಬೇಕು ಅಂತೇನಿಲ್ಲ. ನೀವು ಯಾವ ದೇವರನ್ನು ನಂಬಿರ್ತೀರ, ನಿಮ್ಮ ಕಷ್ಟ ಏನು, ನೀವು ಯಾವ ಸ್ಥಿತಿನಲ್ಲಿದ್ದೀರಾ, ಏನಕ್ಕೋಸ್ಕರ ನಿಮ್ಗೆ ಆ ಕಷ್ಟ ಬಂದಿದೆ, ಎಲ್ಲಿ ತನಕ ಇರುತ್ತೆ, ಯಾವಾಗ ಇದು ಬಗೆಹರಿಯುತ್ತೆ, ಪ್ರತಿಯೊಂದು ಸಹ ರಾಯರಿಗೆ ಗೊತ್ತಿರುತ್ತೆ. ಅದನ್ನು ನಾವು ಕುತ್ಕೊಂಡು ಅಳುತ್ತಾ ಅವ್ರ ಮುಂದೆ ಹೇಳ್ಕೊಂಡಾಗಲೇ ಆ ಸಮಸ್ಯೆ ಬಗೆಹರಿಯುತ್ತೆ ಅನ್ನುವಂತಹ ಒಂದು ಭ್ರಮೆಯಿಂದ ಹೊರಗಡೆ ಬನ್ನಿ. ನಾವು ಎಷ್ಟೆಲ್ಲ ಪೂಜೆ ಪುನಸ್ಕಾರ ಮಾಡಿದ್ರೂ, ಬಹಳಷ್ಟು ದೈವವನ್ನು ನಂಬಿದ್ರೂ ಸಹ ಕೆಲವೊಂದು ಕಷ್ಟಗಳನ್ನ ನಾವು ನಮ್ಮ ಕರ್ಮಾನುಸಾರೇಣ ಅನುಭವಿಸಲೇಬೇಕು. ಈಗ ನಾವು ಏನು ಮಾಡಿರ್ತೀವಲ್ವ, ಪುರಾಕೃತ ಕರ್ಮಫಲ, ಹಿಂದಿನ ಜನ್ಮಗಳಲ್ಲಿ ಅಥವಾ ಇದೇ ಜನ್ಮದಲ್ಲಿ ನಮ್ಮಿಂದ ಏನು ತಪ್ಪುಗಳಾಗಿರುತ್ತೆ, ಏನು ಕರ್ಮಗಳನ್ನ ಮಾಡಿರ್ತೀವಿ, ಅದರ ಕರ್ಮಫಲವನ್ನು ನಾವೇ ಅನುಭವಿಸ್ಬೇಕು. ಎಲ್ಲ ಕಷ್ಟವನ್ನು ದೇವರು ತಪ್ಪಿಸೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಇದನ್ನು ಕರ್ಮಚಕ್ರ ಅಂತ ಹೇಳಿ ಕರಿತೀವಿ. ಹಾಗಾದರೆ ನೀವು ಕೇಳ್ಬೋದು, ಹಾಗಾದರೆ ನಾವು ದೇವರನ್ನು ನಂಬಿ ಏನು ಪ್ರಯೋಜನ? ನಂಬಿಲ್ಲದೆ ಇರುವಂತಹವ್ರಿಗೂ ಒಂದೇ, ಅಥವಾ ಅವರು ಚೆನ್ನಾಗೇ ಇರ್ತಾರೆ, ಯಾರು ದೇವರನ್ನ ನಂಬಿರಲ್ಲ ಅಂತವರು. ನಾವು ದಿನ ಬೆಳಗಾದರೆ ದೈವ ಸ್ಮರಣೆ ಮಾಡಿ ಇಲ್ಲದೇ ಇರುವಂತಹ ಪೂಜೆ ಪುನಸ್ಕಾರ, ಸೇವೆ, ವ್ರತ ಎಲ್ಲವನ್ನೂ ಮಾಡಿದ್ರೆ ಮತ್ತು ನಮಗೂ ಅವ್ರಿಗೂ ಏನು ವ್ಯತ್ಯಾಸ ಬರುತ್ತೆ ಅನ್ನುವಂತಹ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಹುಟ್ಟಬಹುದು. ಇಲ್ಲಿ ನೋಡಿ, ನಾನು ಆಗ್ಲೇ ಹೇಳಿದೆ, ಈ ಪ್ರಶ್ನೆಗೆ ಉತ್ತರ ನಿಮ್ಗಾಗಲೇ ಸಿಕ್ಕಿರುತ್ತೆ. ಇದು ಒಂದು ಕರ್ಮಚಕ್ರ. ಭಗವಂತ ಎಲ್ಲವನ್ನ ನೋಡ್ತಾ ಇರ್ತಾನೆ. ನಾವು ಏನು ಅನುಭವಿಸ್ಬೇಕು ಅಥವಾ ನಮ್ಮ ತಲೆಯ ಮೇಲೆ ಏನು ಕಷ್ಟ ಬರಬಹುದು, ಅದರಲ್ಲಿ 99 ಭಾಗವನ್ನು ಕಳೆದ್ರೂ ಇನ್ನೊಂದು ಭಾಗ ನಾವು ಅನುಭವಿಸಿ ತೀರಲೇಬೇಕಾಗತ್ತೆ. ಆ ಒಂದು ಭಾಗವನ್ನಂತ ಖಂಡಿತ ಯಾವ ದೇವರು ಸಹ ಆ ಒಂದು ಭಾಗನೂ, ಯಾವ ದೈವವನ್ನು ನಂಬಿದ್ರೂ ಆ ಒಂದು ಭಾಗ ಏನು ಅನುಭವಿಸ್ಬೇಕಾಗಿರುತ್ತೆ ಅದನ್ನೂ ಸಹ ತಡೆದು ಸಂಪೂರ್ಣವಾದಂತಹ ಸುಖ ಅನ್ನುವಂತಹದ್ದನ್ನು ಯಾವ ಜೀವಿಗೆ ಯಾವ ದೇವರು ಸಹ ನೀಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ತುಂಬ ಕಷ್ಟ ಇದ್ದಾಗ ನಾವು ಮನೆಯಲ್ಲಿ ಏನು ಮಾಡ್ಬೋದಪ್ಪ ಅಂತಂದರೆ, ಈ ಕಷ್ಟ ಕಳೀರಿ ಅಂತ ಹೇಳಿ ದೇವರ ಮನೆಯಲ್ಲಿ ನಾವು ತುಪ್ಪದ ದೀಪವನ್ನು ಹಚ್ಚುವಂತಹದ್ದನ್ನು ಮಾಡಬೇಕಾಗತ್ತೆ. ಮೊದಲು ನಿಮ್ಮ ಮನೆ ದೇವರಿಗೆ ಹಚ್ಚಿ
ತುಪ್ಪದ ದೀಪವನ್ನು, ಇಲ್ಲ ರಾಯರಿಗೂ ಸಹ ತುಪ್ಪದ ದೀಪ ಹಚ್ಚಿ ಅವತ್ತಿನ ಕಷ್ಟಗಳೇನಿರುತ್ತೆ ಆ ಕಷ್ಟದಿಂದ ನಮ್ಮನ್ನು ಹೊರಗಡೆ ತನ್ನಿ ಅಂತ ಹೇಳಿ ಕೇಳ್ಕೊಳ್ಳಿ. ಅಚಾನಕ್ಕಾಗಿ ಒದಗಿದ್ರೆ ಏನಾದರೂ ಕಷ್ಟ ಇದ್ದಕ್ಕಿದ್ದಂತೆ ಆವಾಗ ರಾಯರಿಗೆ ಸಂಬಂಧಪಟ್ಟಂತೆ ಒಂದು 3 ದಿನ 5 ದಿನ ಸೇವೆ ಮಾಡುವಂತಹ ವಿಡಿಯೋಸನ್ನು ಕೂಡ ನಾನು ಹಾಕಿದ್ದೀನಿ. ತತ್ಕ್ಷಣಕ್ಕೆ ಇದ್ದಕ್ಕಿದ್ದ ಹಾಗೆ ಏನೋ ಒಂದು ಕಷ್ಟ ಒದಗಿ ಬಂದುಬಿಡ್ತಪ್ಪ, ರಾಯರಿಗೆ ಮಾಡುವಂತಹ 3 ದಿನದ ಸೇವೆ ಇದೆ, 5 ದಿನದ ಸೇವೆ ಇದೆ, ನಿಷ್ಠೆಯಿಂದ ಬಹಳ ಕಷ್ಟಪಟ್ಟು ಆ ಸೇವೆಯನ್ನು ಆ ದಿನಗಳಲ್ಲಿ ಮಾಡಿ ಖಂಡಿತ ನಿಮ್ಮನ್ನು ಕಷ್ಟದಿಂದ ರಾಯರು ಹೊರಗಡೆ ಕರ್ಕೊಂಬರ್ತಾರೆ. ಮತ್ತು ನೀವು ಆ ಸಂದರ್ಭದಲ್ಲಿ ಇನ್ನೇನು ಮಾಡಬೇಕಪ್ಪ ಅಂತಂದರೆ, ಮನೆ ದೇವರಿಗೆ, ನಿಮ್ಮ ಮನೆ ದೇವರೇನಿರುತ್ತೆ ಆ ಮನೆ ದೇವರುಗಳಿಗೆ, ಮತ್ತು ನೀವು ಯಾವ ದೇವರನ್ನು ಇಷ್ಟಪಟ್ಟು ಪೂಜಿಸ್ತಾ ಇರ್ತೀರಲ್ವ, ಅಂದರೆ ಇಷ್ಟ ದೇವರು ಅಂತ ಹೇಳಿ ಕರೀತಾರೆ, ಆ ಇಷ್ಟ ದೇವರಿಗೆ ಒಂದು ಸರಿಯಾದಂತಹ ರೀತಿಯಲ್ಲಿ ಹರಕೆ ಕಟ್ಟಿ. ಹೇಗೆ ಹರಕೆ ಕಟ್ಟೋದು ಅನ್ನುವಂತಹದ್ದನ್ನು ಸಹ ಹಿಂದಿನ ವಿಡಿಯೋಸ್ಗಳಲ್ಲಿ ಹಾಕಿದ್ದೀನಿ, ನಾನು ಚೆಕ್ ಮಾಡಿ. ಸರಿಯಾದಂತಹ ರೀತಿಯಲ್ಲಿ ಅಂತಂದರೆ ಹಳದಿ ಬಟ್ಟೆ ತೊಗೋಬೇಕು ನೀವು. ಹಳದಿ ಬಟ್ಟೆ ಇಲ್ಲ ಅಂತಂದರೆ ಬಿಳಿ ಮಡಿ ಬಟ್ಟೆ, ಬಳಸಿರೋ ಬಟ್ಟೆಗಳನ್ನ ದೇವರ ಮನೆಯಲ್ಲಿ ಹರಕೆ ಕಟ್ಟೋದಕ್ಕೆ ಬಳಸಬೇಡಿ. ಈ ವೈಟ್ ಬಟ್ಟೆ ಏನಿರುತ್ತೆ, ಬಿಳಿ ಬಟ್ಟೆ, ಅದನ್ನು ನೀವು ಅರಿಶಿಣದ ನೀರು ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಅದ್ದಿ ಆ ಹಳದಿ ಬಟ್ಟೆನಲ್ಲಿ 4 ಮೂಲೆಗೂ ಸಹ ಅರಿಶಿಣ ಕುಂಕುಮವನ್ನು ಹಚ್ಚಿಬಿಟ್ಟು 11 ರೂಪಾಯನ್ನು ಆ ಬಟ್ಟೆ ಒಳಗಡೆ ಹಾಕಿ, ಏನು ಕಷ್ಟ ಇರುತ್ತೆ ನಿಮಗೆ ಆ ಕಷ್ಟನ ಹೇಳಿಕೊಂಡು ನೀವು ಆ ಕಷ್ಟದಿಂದ ನಮ್ಮನ್ನು ಪಾರು ಮಾಡಿದ್ರೆ, ನೀವು ಯಾವ ದೇವರುಗಳಿಗೆ ಹರಕೆ ಕಟ್ತಿರ್ತೀರಲ್ವ ಆ ದೇವರಿಗೆ ಸಂಬಂಧಪಟ್ಟಂತೆ ಏನಾದರೂ ಒಂದು ಸೇವೆಯನ್ನು ಮಾಡ್ತೀನಿ ಅನ್ನೋವಂತಹದ್ದನ್ನು ಹರಕೆ ಕಟ್ಕೋಬೇಕು. ಈಗ ಉದಾಹರಣೆಗೆ ಹೇಳೋದಾದರೆ, ಈಗ ಮನೆಯಲ್ಲಿ ಯಾರಿಗೂ ಇದ್ದಕ್ಕಿದ್ದಂಗೆ ತುಂಬ ಹುಷಾರಿಲ್ದಂಗೆ ಆಗಿಬಿಡುತ್ತೆ. ಈಗ ರಾಯರಿಗೆ ಒಂದು 11 ರೂಪಾಯಿ ಕಟ್ಟಿಬಿಟ್ಟು ಅವ್ರನ್ನ ನಮ್ಗೆ ಉಳಿಸ್ಕೊಟ್ರೆ, ಅಥವಾ ಅವ್ರಿಗೆ ಆರೋಗ್ಯವನ್ನು ನೀವು ಕೊಟ್ಟರೆ, ಅವ್ರನ್ನ ಕರ್ಕೊಂಡು ಬಂದು ಮಂತ್ರಾಲಯದಲ್ಲಿ ನಿಮ್ಮ ದರ್ಶನ ಮಾಡಿಸ್ತೀನಿ. ಅಥವಾ ಮನೆ ದೇವರಿಗೆ ಕಟ್ಟುವಂತಹದ್ದಾದರೆ, ಈ ಸಮಸ್ಯೆಯಿಂದ ನಮ್ಮನ್ನು ಪಾರು ಮಾಡಿದ್ರೆ ಮನೆ ದೇವರಿಗೆ ಬಂದು ಒಂದು ಪೂಜೆಯನ್ನು ಮಾಡಿಸ್ಕೊಂಡು ಹುಂಡಿಗೆ ಏನಾದರೂ ಒಂದು 101 ರೂಪಾಯಿ ಹಾಕ್ತೀನಿ ಅಂತನೋ, ಇಲ್ಲ ಒಂದು 10 ಜನಕ್ಕೆ ಪ್ರಸಾದವನ್ನು ಮಾಡ್ಕೊಂಡು ಬಂದು ಅಲ್ಲಿ ವಿನಿಯೋಗ ಮಾಡ್ತೀನಿ ಅಂತನೋ, ಸಮಸ್ಯೆಗಳು ಏನಿದೆ ನೋಡಿಕೊಂಡು ಅದಕ್ಕೆ ತಕ್ಕ ಹಾಗೆ ನೀವು ಒಂದು ಸೇವೆಯನ್ನು ಮಾಡೋದನ್ನು ಮನಸ್ಸಿನಲ್ಲಿ ಸಂಕಲ್ಪ ಮಾಡ್ಕೋಬೇಕು. ಈ ಹಳದಿ ಬಟ್ಟೆಯಲ್ಲಿ 11 ರೂಪಾಯನ್ನು ಕಟ್ಟುವಂತಹ ಸಂದರ್ಭದಲ್ಲಿ ಈ ರೀತಿ ಹರಕೆ ಕಟ್ಟಿ 10 ದೇವರುಗಳನ್ನ ಆ ಸಂದರ್ಭದಲ್ಲಿ ನಾವು ಕೇಳೋದು ಒಂದೇ, ನಿಮ್ಮ ಮನೆ ದೇವರುಗಳಿಗೆ ಈ ರೀತಿ ಹರಕೆಯನ್ನು ಕಟ್ಟುವಂತಹದ್ದು ಸಹ ಒಂದೇ. ಅಷ್ಟು ನಿಮಗೆ ಶಕ್ತಿಯನ್ನು ಹೊಂದಿರುವಂತಹದ್ದು ನಿಮ್ಮ ಕಷ್ಟಗಳನ್ನು ಕಳೆಯೋದಕ್ಕೆ ನಿಮ್ಮ ಮನೆ ದೇವರು. ನೀವು ರಾಯರನ್ನು ನಂಬಿರುವಂತಹವರಾದರೆ ಮನೆ ದೇವರುಗಳ ಜೊತೆಗೆ ರಾಯರಿಗೂ ಸಹ ಹರಕೆಯನ್ನು ಕಟ್ಟಿ. ಈ ಸಮಸ್ಯೆಯಿಂದ ಪಾರು ಮಾಡಿದ್ರೆ ನಿಮ್ಮದೇನಾದರೂ ಒಂದು 21 ದಿನದ ಸೇವೆ ಮಾಡ್ತೀನಿ ಅಂತನೋ, ನಿಮ್ಮ ಮನಸ್ಸಿಗೆ ಏನು ತೋಚಿಸ್ತಾರೆ ಅದನ್ನು ಹರಕೆಯನ್ನು ಕಟ್ಕೊಳ್ಳಿ. ಈ ಥರ ಸಂದರ್ಭದಲ್ಲಿ, ಬಹಳ ಕಷ್ಟಗಳು ಇರುವಂತಹ ಸಂದರ್ಭದಲ್ಲಿ. ಮತ್ತು ನೀವು ಇನ್ನೇನು ಮಾಡಬೇಕು, ಬೆಳಗ್ಗೆ ಮತ್ತು ಸಾಯಂಕಾಲ ಮನೆಯಲ್ಲಿ ದೀಪ ಹಚ್ಚಬೇಕು. ಈ ಥರ ಏನಾದರೂ ತುಂಬ ಮನೆಯಲ್ಲಿ ಏನು ಕಷ್ಟ ಇರುತ್ತಲ್ಲ ಆ ಸಂದರ್ಭದಲ್ಲಿ ಬೆಳಗ್ಗೆ ಸಂಜೆ ಮನೆಯಲ್ಲಿ ದೀಪವನ್ನು ಹಚ್ಚಿ, ನಾನು ಆಗಲೇ ಹೇಳಿದೆ, ಯಾವುದಾದರೂ ಸರಳವಾಗಿ ಮಾಡುವಂತಹ ವ್ರತಗಳನ್ನು ಮಾಡಿ ಮನೆಯಲ್ಲಿ. ಆ ತುಂಬ ಕಷ್ಟದ ಪರಿಸ್ಥಿತಿ ಇರುವಂತಹ ಸಂದರ್ಭದಲ್ಲಿ ಯಾವುದಾದ್ರೂ ಸರಳವಾಗಿ ಮಾಡುವಂತಹ ವ್ರತಗಳು 10 ಇರುತ್ತೆ. ಆ ವ್ರತವನ್ನು ನೀವು ಮಾಡುವಂತಹದ್ದನ್ನು ಮಾಡಬೇಕು. ಆಗ ಏನಾಗುತ್ತೆ, ನೀವು ಆ ವ್ರತವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಿದ್ದ ಹಾಗೆ ನಿಮ್ಮ ಸಮಸ್ಯೆಯನ್ನು ರಾಯರು ತುಳಿಯೋದಕ್ಕೆ ಪ್ರಾರಂಭ ಮಾಡ್ತಾರೆ. ಹಾಗಾದರೆ ವ್ರತ ಮಾಡಿದ್ರೇನ ಆ ಸಮಸ್ಯೆ ಪರಿಹಾರ ಆಗೋದು ಅಂತಂದರೆ, ನೀವು ಏನಾದರೂ ಮಾಡಿದ್ರೆ ಅಲ್ವಾ ಕಷ್ಟ ಬಿದ್ದು ನಿಮ್ಮ ಸಮಸ್ಯೆಯೂ ಸಹ ಪರಿಹಾರ ಆಗ್ತಾ ಹೋಗೋದು. ಹಾಗಾಗಿ ಮಾಡಲೇಬೇಕು. ಕಷ್ಟದ ಪರಿಸ್ಥಿತಿ ಯಾವಾಗ ಕಷ್ಟ ಜಾಸ್ತಿ ಆಗುತ್ತೋ ಆಗ ನಿಮ್ಮ ದೈವ ಕಾರ್ಯಗಳು ಜಾಸ್ತಿ ಆಗಬೇಕು. ಆಗಲೇ ನಿಮ್ಮ ಕಷ್ಟ ಅನ್ನುವಂತಹದ್ದು ಕಡಿಮೆ ಆಗುವಂತಹದ್ದು. ಇದೆಲ್ಲದನ್ನು ಮಾಡೋದನ್ನು ಬಿಟ್ಟು ದೇವರ ಮನೆಯಲ್ಲಿ ಕೂತ್ಕೊಂಡು ದಯಮಾಡಿ ಅಳೋ ಅಂಥದ್ದನ್ನು ಮಾಡಲಿಕ್ಕೆ ಹೋಗಬೇಡಿ. ಏನಕ್ಕೆ ಆ ಥರ ಹೇಳ್ತಾರೆ ಅಂತಂದರೆ, ಹೆಣ್ಮಕ್ಳು ಆ ಮನೆಯ ಮಹಾಲಕ್ಷ್ಮಿ ಸ್ವರೂಪ ಅಂತ ಹೇಳಿ ಭಾವಿಸ್ತಾರೆ. ನೀವು ದೇವ್ರ ಮನೆಯಲ್ಲಿ ದೀಪ ಹಚ್ಚಿದ ತಕ್ಷಣ ಕೂತ್ಕೊಂಡು ಅಳ್ಳಿಕ್ಕೆ ಪ್ರಾರಂಭ ಮಾಡಿದ್ರೆ, ಇದು ಏನು ಅವತ್ತಿಗೆ ಕಷ್ಟ ಇರುತ್ತಲ್ಲ ಆ ಕಷ್ಟಗಳನ್ನ ಇನ್ನೂ ಹೆಚ್ಚಿಸುತ್ತೆ, ಬದಲಾಗಿ ಕಡಿಮೆ ಅಂತೂ ಮಾಡೋದಿಲ್ಲ. ರಾಯರಿಂದ ಹಿಡಿದು ಯಾವ ದೇವರು ಸಹ ಹೆಣ್ಮಕ್ಳು ಮನೆಯಲ್ಲಿ ಕಣ್ಣೀರು ಹಾಕುವಂತಹದ್ದನ್ನು ಸಹಿಸೋದಿಲ್ಲ, ಒಪ್ಪೋದು ಇಲ್ಲ. ಅದು ಕೇವಲ ಆ ಸಂದರ್ಭದಲ್ಲಿ ಕಷ್ಟ ಏನಿರುತ್ತೆ ಅದನ್ನು ಮಾತ್ರ ಜಾಸ್ತಿ ಮಾಡಲ್ಲ. ಅದೆಲ್ಲೋ ಒಂದು ಕಡೆ ನಿಮ್ಮ ಯಜಮಾನ್ರಿಗಿರಬಹುದು, ನಿಮ್ಮ ತಂದೆಗಿರಬಹುದು, ನೀವು ದೇವ್ರ ಮನೆಯಲ್ಲಿ ಕೂತ್ಕೊಂಡು ಹಾಕುವಂತಹ ಕಣ್ಣೀರು ಅವರು ಯಾವ ಕಾರ್ಯದಲ್ಲಿ ಒಂದು ಹೆಜ್ಜೆ ಮುಂದಿಟ್ಟರು 10 ಹೆಜ್ಜೆ ಅವ್ರನ್ನ ಹಿಂದೆ ಕರ್ಕೊಂಡು ಬರುತ್ತೆ.
ಮನೆಯಲ್ಲಿ ಯಾವ ಕೆಲಸ ಕಾರ್ಯಗಳು ಆಗೋದಿಲ್ಲ, ದುಡ್ದಂತಹ ದುಡ್ಡು ಕೈಯಲ್ಲಿ ನಿಲ್ಲೋದೇ ಇಲ್ಲ. ನೀವು ಹಣಕಾಸಿನ ವಿಚಾರದಲ್ಲೂ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ಥರ ಯಾವಾಗಲೂ ಅಳಬಾರ್ದು ಹೆಣ್ಮಕ್ಳು. ಕಷ್ಟ ಅನ್ನುವಂತಹದ್ದು ಎಲ್ರಿಗೂ ಇರುತ್ತೆ. ದೇವ್ರ ಮನೆಯಲ್ಲಿ ಅಂತಲ್ಲ, ಮುಸ್ಸಂಜೆ ಹೊತ್ತಿನಲ್ಲಿ ಕಣ್ಣೀರು ಹಾಕುವಂತಹದ್ದು, ಯಾವಾಗಲೂ ಅಳೋವಂತಹದ್ದು, ಶಾಪ ಹಾಕುವಂತಹದ್ದು ಮಾಡಲಿಕ್ಕೆ ಹೋಗಬೇಡಿ. ದೈವದ ಮೇಲೆ ನಂಬಿಕೆ ಇರಲಿ. ನಂಬಿಕೆ ಇಟ್ಟು ಮುಂದೆ ಹೋಗ್ತಾ ಇರಿ. ಕಷ್ಟ ಇನ್ನೊಬ್ಬರನ್ನು ನಾವು ಮಾತಾಡಿಸ್ಬೇಕು. ಆವಾಗಲೇ ಕೆಲವೊಂದೆಲ್ಲ ನಾವು ಹೊರಗಡೆ ನೋಡಿಬಿಟ್ರೆ, 10 ಜನದ ಜೊತೆ ಬೆರೆತ್ರೆ, ಅವರ ಕಷ್ಟಗಳನ್ನು ಕೇಳಿದ್ರೆ ನಾವು ಅನುಭವಿಸ್ತಿರುವಂತಹ ಕಷ್ಟ ಬಹಳ ದೊಡ್ಡದಲ್ಲ ಅನ್ನುವಂತಹ ಅರಿವು ನಮ್ಗೆ ಆವಾಗ ಆಗುತ್ತೆ. ಮರಕ್ಕಿನ್ನ ಮರ ದೊಡ್ಡದು. ನಿಮ್ಮ ಕಷ್ಟ ದೊಡ್ಡದಲ್ಲ ಅಂತ ಹೇಳ್ತಿಲ್ಲ, ಅದನ್ನು ನೀವು ಧೈರ್ಯವಾಗಿ ಎದುರಿಸೋದನ್ನು ಕಲಿಬೇಕು. ಕೇವಲ ಕಣ್ಣಲ್ಲಿ ನೀರು ಹಾಕೊಂತ ಕೂತ ತಕ್ಷಣ ಯಾವುದೂ ಸಹ ಬಗೆ ಹರಿಯೋದಿಲ್ಲ. ಅಳಬೇಡಿ ದೇವ್ರ ಮನೆಯಲ್ಲಿ ಕೂತು, ದಯಮಾಡಿ. ಇದು ನಿಮ್ಮ ಮನೆಗೆ ಶ್ರೇಯಸ್ಸಲ್ಲ. ಇದಿಷ್ಟು ಇವತ್ತಿನ ಮಾಹಿತಿ. ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ರಾಯರೆಲ್ಲರಿಗೂ ಸಹ ಒಳ್ಳೇದು ಮಾಡಲಿ. ನಮಸ್ಕಾರ.